ಮೂಡೆಲ್ಲ ಇಲ್ಲ ಇದ್ದಲ್ಲಿ ನಾವೇನು ತಿನ್ನೋರು ಅಲ್ಲಿ ಮಾತೇ ಇಲ್ಲ ಏನು ಆಗಲ್ಲ ಸರ್. ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟದ ಬಗ್ಗೆ ಗಂಭೀರ ಆರೋಪಗಳು ಕೇಳಿಬಂದಿವೆ. ಊಟದಲ್ಲಿ ಹುಳುಗಳು ಪತ್ತೆಯಾಗಿದ್ದು, ವಿದ್ಯಾರ್ಥಿಗಳು ಊಟವನ್ನೇ ಕಸದ ಬುಟ್ಟಿಗೆ ಎಸೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸ್ಟೆಲ್ ಆಡಳಿತದ ವಿರುದ್ಧ ವಿದ್ಯಾರ್ಥಿಗಳು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಪೊಲೀಸ್ ಠಾಣೆ ಸಮೀಪ ಇರುವ ಜೈ ಭೀಮ್ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತಿರುವ ಆಹಾರದ ಗುಣಮಟ್ಟ ಪ್ರಶ್ನೆಗೆ ಒಳಗಾಗಿದೆ. ಮಧ್ಯಾಹ್ನದ ಊಟಕ್ಕಾಗಿ ನೀಡಿದ ಸಾಂಬಾರ್ನಲ್ಲಿ ಹುಳುಗಳು ಪತ್ತೆಯಾಗಿದ್ದು, ಇದರಿಂದ ಬೆಚ್ಚಿಬಿದ್ದ ವಿದ್ಯಾರ್ಥಿಗಳು ಊಟವನ್ನು ಸೇವಿಸದೆ ಕಸದ ಬುಟ್ಟಿಗೆ ಎಸೆದಿದ್ದಾರೆ. ಹಾಸ್ಟೆಲ್ನಲ್ಲಿ ಹಲವು ದಿನಗಳಿಂದ ಕಳಪೆ ಗುಣಮಟ್ಟದ ಆಹಾರ ನೀಡಲಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದು, ಕೊಳೆತ ತರಕಾರಿಗಳು ಹಾಗೂ ಗುಣಮಟ್ಟವಿಲ್ಲದ ಆಹಾರ ಸಾಮಗ್ರಿಗಳನ್ನು ಬಳಸಿ ಅಡುಗೆ ತಯಾರಿಸಲಾಗುತ್ತಿದೆ ಎಂದು ದೂರಿದ್ದಾರೆ. ಹುಳುಗಳು ಬಿದ್ದಿದ್ದ ಆಹಾರ ಸೇವಿಸಲು ಸಾಧ್ಯವಾಗದೆ ಹಸಿವು ತಾಳಲಾರದ ಕೆಲ ವಿದ್ಯಾರ್ಥಿಗಳು ಹೊರಗಿನಿಂದ ಹೋಟೆಲ್ ಊಟ ತರಿಸಿ ಸೇವಿಸಿದ್ದಾರೆ. ಮೂಲಭೂತ ಸೌಲಭ್ಯಗಳ ಜೊತೆಗೆ ಉತ್ತಮ ಆಹಾರ ಒದಗಿಸುವಲ್ಲಿ ಹಾಸ್ಟೆಲ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಒದಗಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ಒಟ್ಟಿನಲ್ಲಿ ವಿದ್ಯಾರ್ಥಿಗಳ ಆರೋಗ್ಯದೊಂದಿಗೆ ಚೆಲ್ಲಾಟ ನಡೆಸುತ್ತಿರುವ ಆರೋಪಗಳು ಕೇಳಿ ಬಂದಿರುವ ಜೈ ಭೀಮ್ ಹಾಸ್ಟೆಲ್ನಲ್ಲಿ ಆಹಾರದ ಗುಣಮಟ್ಟದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಆಗ್ರಹ ಕೇಳಿಬಂದಿದೆ. ಈ ಬಗ್ಗೆ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಸರ್, ಇದಕ್ಕೆ ಒಂದು ನ್ಯಾಯ ಕೊಡಬೇಕು, ಎಲ್ಲ ಬರಬೇಕು. ನಮ್ಮ ಮೇನ್ ಆಗಿ ಈ SC/ST ಹಾಸ್ಟೆಲ್ ಅಂತ ಜಾಸ್ತಿ ಇಂಪ್ಲಿಮೆಂಟ್ ಆಗಿರೋದು ನಮ್ಮ ಪ್ರದೀಪ್ ಸರ್ MLA ಸರ್. ಇದು ದೊಡ್ಡ ಮಟ್ಟದಲ್ಲಿ ಹೋಗಲೇಬೇಕು ಅಂತ ನಮ್ಮದು ಒಂದು ಕೋರಿಕೆ. ಯಾಕಂದರೆ ಇದೇ ಹಾಸ್ಟೆಲ್ ನಮ್ಮ ಅಂಬೇಡ್ಕರ್ ಹುಟ್ಟಿದ ದಿನ, ಅಂಬೇಡ್ಕರ್ ಇದಾಗಿದ್ದ ದಿನ ಬರ್ತಾರೆ, ಇಲ್ಲಿ ವಿಸಿಟ್ ಬರ್ತಾರೆ. ಯಾವತ್ತಾರು ಊಟ ಚೆನ್ನಾಗಿದೆ ಯಾರು ಮಕ್ಕಳು ಕೇಳಿದ್ರ? ಇವತ್ತು ಕೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ ಸರ್, ಯಾರು ಫಂಕ್ಷನ್ ನಮಗೆ ಯಾರು ಬರಲ್ಲ. ಯಾಕೆ? ಊಟ ಚೆನ್ನಾಗಿ ಮಾಡಲ್ಲ. ನಾವು ಹೋಗಿ ಏನು ಯೂಸು ಕೇಳ್ತಾರೆ. ಕಮಿಷನರ್ ಸರ್ ಬಂದಿರು, ಏನು ರವೀಂದ್ರ ಸರ್ ಫಸ್ಟ್ ಒಂದು ಹೋಗಿದ್ರು, ಅವರು ಬಂದಿರು, ಕುಶಾಲ್ ಸರ್ ಅವರು ಇದ್ದಾರೆ. ಎಲ್ಲ ಇದ್ದಾಗ ಅವರು ಬಂದಿದ್ದಾಗ ನಮ್ಗೆ ಯಾರು ಕ್ವಶನ್ ಕೇಳಿಲ್ಲ. MLA ಸರ್ ಕ್ವಶನ್ ಕೇಳಿಲ್ಲ. ಇಲ್ಲಿಂದ ಎಲ್ಲ ದೊಡ್ಡ ಅಧಿಕಾರಿಗಳೇ ಇಲ್ಲಿ ಬರ್ತಾರೆ, MP MLA ಬರ್ತಾರೆ. ಅಂದರೆ ಇಲ್ಲಿ ನಾವು ಬಡ ಮಕ್ಕಳಲ್ಲಿ ಎಲ್ಲ SC/ST ವಿದ್ಯಾರ್ಥಿಗಳು ಇದ್ದರೂ ಏನು ಪ್ರಯೋಜನ, ಏನು ಇಲ್ಲರೂ ಪ್ರಯೋಜನ. ನೋಡು ಕೈಯಲ್ಲಾಯ್ತು ನೋಡಿ ಸರ್, ಅದು ಇದು No,